ಮೈನಾರಿಟೀಸ್ಗೆ ಆಲ್ಮೋಸ್ಟ್ ಕಾಂಗ್ರೆಸ್ ಅಲ್ಲಿ ಎಷ್ಟು ಬೆಲೆ ಸಿಕ್ಕಿದೆ ಅಂದ್ರೆ ಸ್ಪೀಕರ್ ಪೋಸ್ಟ್ ಅನ್ನು ಯುಟಿ ಖಾದರಿಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಮರೆಯಕ್ಕಾಗಲ್ಲ. ಪಕ್ಷದಲ್ಲಿ 3 ಸತಿ ಕಾಂಗ್ರೆಸ್ ದವರೇ ಜಬ್ಬಾರ್ ಸಾಹೇಬ್ರಿಗೂ MLC ಮಾಡಿರೋದು. ಯಾಕಂದ್ರೆ ಪಕ್ಷ ಬಹಳಾನೇ ಕೊಟ್ಟಿದೆ ನಮಗೆ. ಈ ಸಲ ನಾವು ಸಮರ್ಥಿಗೆ ಭಾರಿ ಬೆಂಬಲದಿಂದ ಗೆಲ್ಲಿಸ್ತೀವಿ. ಸಣ್ಣ ಪುಟ್ಟ ಅವ್ರದ್ದು ಏನ್ ಕೊಡುಗೆ ಇದೆ. ನಿಮ್ಮ ಅಭ್ಯರ್ಥಿ ಯಾರನ್ನ ಗೆಲ್ಲಿಸ್ಬೇಕಂತ? ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷ ನಾವು ಇಷ್ಟು ದಿವಸ ಕಾಂಗ್ರೆಸ್ಸಿಗೆ ಮಾಡ್ಕೊಂಡ್ ಬಂದಿರೋದಕ್ಕೋಸ್ಕರ ಅಭ್ಯರ್ಥಿ ಯಾರಾದ್ರೂ ಇರ್ಲಿ ಮಾಡೋದೇ ಮುಖ್ಯ ಕಾಂಗ್ರೆಸ್ಸಿಗೆ. ಯಾಕೆ ಅಂದರೆ ನಮಗೆ ಮೈನಾರಿಟೀಸ್ಗೆ ಆಲ್ಮೋಸ್ಟ್ ಕಾಂಗ್ರೆಸ್ ಅಲ್ಲಿ ಎಷ್ಟು ಬೆಲೆ ಸಿಕ್ಕಿದೆ ಅಂದ್ರೆ ನಾವು ಬರೀ ಸಿದ್ದರಾಮಯ್ಯ ಗೌರ್ಮೆಂಟ್ ನಲ್ಲಿ ನೋಡ್ಬಿಟ್ಟಿವಿ. ಏನು ಮುಖ್ಯ ಎಲ್ಲದು ಮರೆತು ನಾವು ಈಗ ಎಂತಾದ್ರು ಒಂದು ಪೋಸ್ಟ್ ಕೊಟ್ಟಿದ್ದಾರೆ ಅಂದ್ರೆ ಮೈನಾರಿಟಿಗೆ ಸ್ಪೀಕರ್ ಪೋಸ್ಟ್ ಅನ್ನು ಯುಟಿ ಖಾದರಿಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಮರೆಯಕ್ಕಾಗಲ್ಲ. ಮತ್ತೆ ಮುಖ್ಯ ಅಂದ್ರೆ ನಮ್ದು ಸ್ಟೇಟ್ ಅಲ್ಲಿ ಜಮೀರ್ ಅಹಮದ್ ಸಾಹೇಬರು ಆಗ್ಬೋದು, ಯುಟಿ ಖಾದರ್ ಸಾಹೇಬರು ಆಗ್ಬೋದು, ಆಲ್ಮೋಸ್ಟ್ ಹಾರಿಸ್ ಸಾಹೇಬ್ ಆಗ್ಬೋದು, ಮೈನಾರಿಟಿದಾಗೆ MLA ಆಗಿದ್ದಾರೆ. 7 MLA ನಮ್ದು ಮೈನಾರಿಟಿದಲ್ಲಿ ಕಾಂಗ್ರೆಸ್ ಪಕ್ಷದಿಂದಾನೇ ಆಗಿರೋದು. ಈಗೋಸ್ಕರ ಮತ್ತೆ ಬೇರೆ ಪಾರ್ಟಿ ನಾವು ಹುಡುಕಾಡಕ್ಕೆ ನೋಡಿದ್ರೇನು ಒಂದು MLA ನಮ್ದು ಸಿಗಲ್ಲ. ಆಲ್ಮೋಸ್ಟ್ MLCಗಳನ್ನು ಆಗಿದ್ದಾರೆ. ಯಾವ ಪಕ್ಷದಲ್ಲಿ 3 ಸತಿ ಕಾಂಗ್ರೆಸ್ ದವರೇ ಜಬ್ಬಾರ್ ಸಾಹೇಬ್ರಿಗೂ MLC ಮಾಡಿರೋದು. ಹೌದೇನು ಸರ್? ಮತ್ತೆ ನಸೀರ್ ಹುಸೇನ್ ಸಾಹೇಬ್ರಿಗೂ MLC ಮಾಡಿದ್ದಾರೆ. ಇದನ್ನು ನಾವು ಮೈನಾರಿಟೀಸ್ ಮರೆಯಕ್ಕಾಗಲ್ಲ. ಯಾಕಂದ್ರೆ ಪಕ್ಷ ಬಹಳಾನೇ ಕೊಟ್ಟಿದೆ ನಮಗೆ. ಆಗೋಸ್ಕರ ನಮ್ಮ ಎಲ್ಲ ಮೈನಾರಿಟೀಸು, ಎಲ್ಲ ಯೂತ್, ಅದು ಹಿಂದೂ ಆಗಲಿ, ಮುಸ್ಲಿಂ ಬಾಂಧವಗಳಾಗಲಿ, ಹಿಂದೂ ಬಾಂಧವಗಳಾಗಲಿ ಎಲ್ಲರೂ ಸೇರಿ ಈ ಸಲ ನಾವು ಸಮರ್ಥಿಗೆ ಭಾರಿ ಬೆಂಬಲದಿಂದ ಗೆಲ್ಲಿಸ್ತೀವಿ. ನಿಮ್ಮಲ್ಲೇ ಕೂಡ SDPI ಇರೋದ್ರಿಂದ ವಿಂಗಡಣೆ ಆಗ್ಬೋದು, SDPI ಮತಗಳು ಹೋಗ್ಬೋದು ಅಂತ ಸರ್. SDPI ಒಂದು ಬೇಸರ ಇಲ್ಲ ಸರ್, ಬೇಸರ ಇಲ್ಲ. ಯಾಕಂದ್ರೆ ನೋಡಿ, ಒಮ್ಮೆ ಪಟ್ಟಿಗೆ ಎಲೆಕ್ಷನ್ಗೆ ಜಂಪ್ ಮಾಡಿದ್ರೆ ಆಗಲ್ಲ. ಮೊದಲೇ ನೆಲದಿಂದ ಹೇಳ್ಬೇಕು. ಏನಾದ್ರೆ ಇಲ್ಲಿ ಕೆಳಗಿಂದ ಮೇಲೆ ಬರ್ಬೇಕು ಸರ್. ಒಂದು ಕಾರ್ಪೊರೇಟರ್ ಇಲ್ಲ ಅವ್ರದ್ದು. ಒಂದು ಗ್ರಾಮದಲ್ಲಿ ಸಣ್ಣ ಪುಟ್ಟ ಅವ್ರದ್ದು ಏನ್ ಕೊಡುಗೆ ಇದೆ. ಸೋಷಿಯಲ್ ನಲ್ಲಿ ಏನಾದ್ರು ಮಾಡಿರ್ಬೇಕು ಅವ್ರು. ಮೋಸ್ಟ್ಲಿ ಪಾಲಿಟಿಕಲ್ಲಿ ಏನ್ ಕೊಡುಗೆ ಇದೆ ಸರ್ SDPI? ನೀವೇ ಹೇಳಿ. ಈಗ ಬೇಸ್ ಏನಿದೆ, ನಾವು ಹಾಕಕ್ಕೂ ಬೇಸ್ ಬೇಕು ನಮಗೆ. ಕಾಂಗ್ರೆಸ್ ಎಷ್ಟು ದುಡ್ಡು ಕೊಟ್ಟಿದೆ ನಾವು ಮರೆಯಕ್ಕಾಗಲ್ಲ. ಹೌದೇನು ಸರ್? ನಿಮ್ಮ ಅಭ್ಯರ್ಥಿ ಯಾರನ್ನ ಗೆಲ್ಲಿಸ್ಬೇಕಂತ? ನಮ್ಮ ಅಭ್ಯರ್ಥಿ ಕಾಂಗ್ರೆಸ್ ಪಕ್ಷ ನಾವು ಇಷ್ಟು ದಿವಸ ಕಾಂಗ್ರೆಸ್ಸಿಗೆ ಮಾಡ್ಕೊಂಡ್ ಬಂದಿರೋದಕ್ಕೋಸ್ಕರ ಅಭ್ಯರ್ಥಿ ಯಾರಾದ್ರೂ ಇರ್ಲಿ ಮಾಡೋದೇ ಮುಖ್ಯ ಕಾಂಗ್ರೆಸ್ಸಿಗೆ. ಯಾಕೆ ಅಂದರೆ ನಮಗೆ ಮೈನಾರಿಟೀಸ್ಗೆ ಆಲ್ಮೋಸ್ಟ್ ಕಾಂಗ್ರೆಸ್ ಅಲ್ಲಿ ಎಷ್ಟು ಬೆಲೆ ಸಿಕ್ಕಿದೆ ಅಂದ್ರೆ ನಾವು ಬರೀ ಸಿದ್ದರಾಮಯ್ಯ ಗೌರ್ಮೆಂಟ್ ನಲ್ಲಿ ನೋಡ್ಬಿಟ್ಟಿವಿ. ಏನು ಮುಖ್ಯ ಎಲ್ಲದು ಮರೆತು ನಾವು ಈಗ ಎಂತಾದ್ರು ಒಂದು ಪೋಸ್ಟ್ ಕೊಟ್ಟಿದ್ದಾರೆ ಅಂದ್ರೆ ಮೈನಾರಿಟಿಗೆ ಸ್ಪೀಕರ್ ಪೋಸ್ಟ್ ಅನ್ನು ಯುಟಿ ಖಾದರಿಗೆ ಕೊಟ್ಟಿದ್ದಾರೆ. ಅದನ್ನು ನಾವು ಮರೆಯಕ್ಕಾಗಲ್ಲ. ಮತ್ತೆ ಮುಖ್ಯ ಅಂದ್ರೆ ನಮ್ದು ಸ್ಟೇಟ್ ಅಲ್ಲಿ ಜಮೀರ್ ಅಹಮದ್ ಸಾಹೇಬರು ಆಗ್ಬೋದು, ಯುಟಿ ಖಾದರ್ ಸಾಹೇಬರು ಆಗ್ಬೋದು, ಆಲ್ಮೋಸ್ಟ್ ಹಾರಿಸ್ ಸಾಹೇಬ್ ಆಗ್ಬೋದು, ಮೈನಾರಿಟಿದಾಗೆ MLA ಆಗಿದ್ದಾರೆ. 7 MLA ನಮ್ದು ಮೈನಾರಿಟಿದಲ್ಲಿ ಕಾಂಗ್ರೆಸ್ ಪಕ್ಷದಿಂದಾನೇ ಆಗಿರೋದು. ಈಗೋಸ್ಕರ ಮತ್ತೆ ಬೇರೆ ಪಾರ್ಟಿ ನಾವು ಹುಡುಕಾಡಕ್ಕೆ ನೋಡಿದ್ರೇನು ಒಂದು MLA ನಮ್ದು ಸಿಗಲ್ಲ. ಆಲ್ಮೋಸ್ಟ್ MLCಗಳನ್ನು ಆಗಿದ್ದಾರೆ. ಯಾವ ಪಕ್ಷದಲ್ಲಿ 3 ಸತಿ ಕಾಂಗ್ರೆಸ್ ದವರೇ ಜಬ್ಬಾರ್ ಸಾಹೇಬ್ರಿಗೂ MLC ಮಾಡಿರೋದು. ಹೌದೇನು ಸರ್? ಮತ್ತೆ ನಸೀರ್ ಹುಸೇನ್ ಸಾಹೇಬ್ರಿಗೂ MLC ಮಾಡಿದ್ದಾರೆ. ಇದನ್ನು ನಾವು ಮೈನಾರಿಟೀಸ್ ಮರೆಯಕ್ಕಾಗಲ್ಲ. ಯಾಕಂದ್ರೆ ಪಕ್ಷ ಬಹಳಾನೇ ಕೊಟ್ಟಿದೆ ನಮಗೆ. ಆಗೋಸ್ಕರ ನಮ್ಮ ಎಲ್ಲ ಮೈನಾರಿಟೀಸು, ಎಲ್ಲ ಯೂತ್, ಅದು ಹಿಂದೂ ಆಗಲಿ, ಮುಸ್ಲಿಂ ಬಾಂಧವಗಳಾಗಲಿ, ಹಿಂದೂ ಬಾಂಧವಗಳಾಗಲಿ ಎಲ್ಲರೂ ಸೇರಿ ಈ ಸಲ ನಾವು ಸಮರ್ಥಿಗೆ ಭಾರಿ ಬೆಂಬಲದಿಂದ ಗೆಲ್ಲಿಸ್ತೀವಿ. ನಿಮ್ಮಲ್ಲೇ ಕೂಡ SDPI ಇರೋದ್ರಿಂದ ವಿಂಗಡಣೆ ಆಗ್ಬೋದು, SDPI ಮತಗಳು ಹೋಗ್ಬೋದು ಅಂತ ಸರ್. SDPI ಒಂದು ಬೇಸರ ಇಲ್ಲ ಸರ್, ಬೇಸರ ಇಲ್ಲ. ಯಾಕಂದ್ರೆ ನೋಡಿ, ಒಮ್ಮೆ ಪಟ್ಟಿಗೆ ಎಲೆಕ್ಷನ್ಗೆ ಜಂಪ್ ಮಾಡಿದ್ರೆ ಆಗಲ್ಲ. ಮೊದಲೇ ನೆಲದಿಂದ ಹೇಳ್ಬೇಕು. ಏನಾದ್ರೆ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.